ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಬೇಗ ಎದ್ದಿದ್ದೀನಿ ಕೂಡ, ಅಂದರೆ 7:30ಗೆಲ್ಲ ಎದ್ದು ಇವತ್ತು ಮನೆಗೆ ರಿಲೇಷನ್ಸ್ ಬಂದಿದ್ರು. ಹಂಗಾಗಿ ಸ್ವಲ್ಪ ಮಕ್ಕಳೆಲ್ಲ ಇದ್ದಾರಲ್ಲ, ಮಕ್ಕಳು ಬೇಗ ಎದ್ಬಿಟ್ರು. ಹಾಗಾಗಿ ನಾವು ಕೂಡ ಎದ್ದಿದ್ದೀವಿ. ಇವಾಗ ಟಿಫನ್ ಮಾಡಬೇಕು. ಟಿಫನ್ನು ದೋಸೆ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಚೆರಿನ ಮಲ್ಕೊಂಡಿದ್ದಾನೆ. ಅವನು ಇದ್ದಳಷ್ಟರಲ್ಲಿ ಪಲ್ಯ ಮಾಡಿ ಇಟ್ಬಿಟ್ರೆ ಆಮೇಲೆ ದೋಸೆ ಮಾಡ್ಕೋಬೋದು. ಇವಾಗ ಪಲ್ಯ ಮಾಡಿ ಆದಮೇಲೆ ಸಿಗ್ತೀವಿ. ಚೆರಿ ಎದ್ದೇಳಷ್ಟರಲ್ಲಿ ನಾನು ಬೀಟ್ರೋಟ್ ಪಲ್ಯ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇಕಂದರೆ ದೋಸೆ ಹಾಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ನಾನು ಬೇಗ ಪಲ್ಯನ ಮಾಡ್ಕೋತಾ ಇದ್ದೆ. ಗಾನವು ಮಕ್ಕಳ ಜೊತೆ ಆಟ ಆಡ್ತಿದ್ದಾನೆ. ಆ್ಯಂಡ್ ವೆಂಕಿ ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ. ಸೊ ಅವ್ನು ಬರೋಷ್ಟರಲ್ಲಿ ಟಿಫನ್ ರೆಡಿ ಮಾಡಿದರೆ ಅವ್ನು ಬಂದು ಹೊರಡ್ತಾನೆ ಆಫೀಸ್ಗೆ. ಸರಿ, ಎಲ್ಲಿ ಆಯ್ತದು ಸರಿ ಮಗಳು? ಬನ್ನಿ. ನಾನಿನ್ನೂ ಪಲ್ಯ ಮುಗಿಸಿರ್ಲಿಲ್ಲ, ಅಷ್ಟು ಬೇಗ ಚೆರ್ರಿ ಎದ್ಬಿಟ್ಟ. ಸೊ ಹಂಗಾಗಿ ಅವನ್ನ ಹಾಲಲ್ಲಿ ಮಲಗಿಸ್ಬಿಟ್ಟು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಬಿಟ್ಟು ನಾನಿವಾಗ ದೋಸೆ ಹಾಕ್ತಾಯಿದ್ದೀನಿ. ಮೊದಲು ಮಕ್ಕಳಿಗೆಲ್ಲ ಹಾಕ್ಕೊಟ್ಬಿಟ್ರೆ ಅವರು ತಿಂದಾದ್ಮೇಲೆ ನಾವು ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಇವಾಗ ಮಕ್ಕಳೆಲ್ಲರೂ ತಿನ್ಕೋತಾ ಇದ್ದಾರೆ, ಅದಾದಮೇಲೆ ನಾವು ಕೂಡ ತಿನ್ಕೊಂಡ್ವಿ. ಇವಾಗ ಮಕ್ಕಳೆಲ್ಲರೂ ಕೆಳಗಡೆ ಆಟಾಡಕ್ಕೆ ಹೋಗಿದ್ದಾರೆ. ಯಾಕಂದರೆ ಚೆರ್ರಿ ಮಲ್ಕೊಂಡಿದ್ನಾ, ಮತ್ತು ಅವ್ರು ಗಲಾಟೆ ಮಾಡಿದರೆ ಅವ್ನು ಎದ್ಬಿಡ್ತಾನೆ. ನೆನ್ನೆಯಿಂದ ಅವ್ನಿಗೆ ಯಾಕೋ ಸರಿಯಾಗಿ ನಿದ್ದೆನೇ ಆಗ್ತಿಲ್ಲ. ಅದಕ್ಕೆ ಎಲ್ಲರೂ ಇವತ್ತು ಕೆಳಗಡೆ ಕಳಿಸಿದ್ದೀನಿ. ಅವರು ಚೆರ್ರಿ ಎದ್ದೇಳೋ ಅಷ್ಟರಲ್ಲಿ ನಾನು ಸಣ್ಣ ಪುಟ್ಟದ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಆ್ಯಂಡ್ ಇನ್ನು ಆಂಟಿ ಬೇರೆ ಬಂದಿಲ್ಲ ಕೆಲಸಕ್ಕೆ. ಟೈಮ್ ಆಲ್ರೆಡಿ 11 o'clock ಆಗಿದೆ. ಇನ್ನೇನು ಬರ್ಬೋದು. ಅಷ್ಟರಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕ್ಬಿಟ್ರೆ ಅವರು ನೆಲ ಒರೆಸ್ಕೊಟ್ಟು ಹೋಗ್ತಾರೆ. ಇನ್ನು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರಿದೆ, ಅದಕ್ಕೇ ರೈಸ್ ಮಾಡಿಕೊಂಡ್ರೆ ಆಯಿತು. ಆ್ಯಂಡ್ ಸಂಜೆ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಕೆಲಸ ಮಾಡೋಣ ಅಂತ ಬೇಗ ಮಾಡ್ಕೋತಾ ಇದ್ದೆ, ಅಷ್ಟರಲ್ಲಿ ಎದ್ಬಿಟ್ಟಿದ್ದಾನೆ. ಸೊ ಇವಾಗ ಅವನಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡಿಸ್ಬೇಕು. ಅವನಿನ್ನ ಟಿಫನ್ ಆಗಿಲ್ಲ. ತುಂಬೋದು ಮಲ್ಕೊಳ್ಳೋದೇ ಇಲ್ಲ. ಬೇಗ ಒಂದು 20 minutesಗೆಲ್ಲ ಎದ್ಬಿಡ್ತಾನೆ. ಜಾಸ್ತಿ ನಿದ್ದೆನೇ ಮಾಡೋದಿಲ್ಲಪ್ಪ, ಯಾಕೆ ಅಂತ ಗೊತ್ತಿಲ್ಲ. ಚಿರಿ ಹಾಯ್ ಮಾಡು. ಚೆರಿ ಹಾಯ್ ಚೆರಿ. ಇವಾಗ ಹೋಗಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬರ್ತೀನಿ. ಆಮೇಲೆ ಅವನಿಗೆ ರಾಗಿ ಸರಿನ ತಿನ್ನಿಸ್ಬೇಕು. ಟೈಮ್ ಆಲ್ರೆಡಿ 11:30 ಆಗಿದೆ. ಇಷ್ಟರಲ್ಲಿ ತಿನ್ನಿಸ್ಬೇಕಿತ್ತು. ಇವತ್ತು ಮಕ್ಕಳು ಅಲ್ವಾ ಮನೆ ತುಂಬ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ. ಹೌದೇನಾ? ಇವಾಗ ಸ್ನಾನ ಮಾಡಿಸ್ಕೊಬಂದು ಆಮೇಲೆ ಸಿಗ್ತೀನಿ. ಚೆರಿಗೆ ಸ್ನಾನ ಮಾಡಿಸಿ ಅಕ್ಕನ ಹತ್ರ ಕೊಟ್ಟು ನಾನಿವಾಗ ಅವನಿಗೆ ರಾಗಿ ಸರಿ ಮಾಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಅಷ್ಟರಲ್ಲಿ ಕೆಲ್ಸಕ್ಕೆ ಕೂಡ ಬಂದಿದ್ರು. ಹಂಗಾಗಿ ಎಲ್ಲ ಮಕ್ಕಳನ್ನ ರೂಮಲ್ಲಿ ಕೂಡ ಹಾಕಿದ್ದೀನಿ. ಯಾಕೆಂದರೆ ಅಲ್ಲಿ ಕಸ ಗುಡಿಸ್ಬೇಕಾರೆಲ್ಲ ಡಿಸ್ಟರ್ಬ್ ಮಾಡ್ತಾರೆ ಅವರು. ಸೊ ಹಂಗಾಗಿ ಎಲ್ಲರೂ ಇಲ್ಲೇ ಕೂರಿಸಿ ನಾನಿವಾಗ ರಾಗಿ ಸರಿ ಮಾಡಿ ಚೆರಿಗೆ ತಿನ್ಸೋಣ ಅಂತ ಹೋಗ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಅವನಿಗೆ ಊಟ ಮಾಡಿ ಮಲಗಿಸಿ ನಾನು ಕೂಡ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಓಟಿಕಿಟ ಆಟ ಅವಡೆ ದಿನಮನ ಕಾಲಗೀಟವಡೆ ದಿನಮನ ಕೋಣಕೀಟವಡೆ ದಿನಮನ ಕಾಣಕೀಟವಡೆ ದಿನಮನ ಕೋಟಕೀಟವು ನಿನಮನ ಕಾಣಕೀಟವು ನಿನಮನ ಕಾಣ ಮನಕಿಟ್ಟು ಬರಬಡಿ ನಿನಮನ ಕಾಣಕೀಟೆ. ಇದೇನೋ ಡೈಲಾಗ್ ಹೇಳ್ತಿದ್ದಲ್ಲ, ಕಾಲಲ್ಲಿ ಸಿಂಹತಿಲ್ಲ ಅಂತ. ನೀನು ಇಲ್ಲ ಹೇಳಿ ಜನರೇ, ಅದೇನೋ ಹೇಳ್ತಿದ್ದಲ್ಲ, ಕಾಲಿ ಸಿಂಹತಿಲ್ಲ ಅಂತ. ಎಲ್ಲ ನೀನು ನಂಗೆ ಗೊತ್ತಿಲ್ಲ. ಮತ್ತೆ ಎಲ್ಲಿದ್ದಾರಂತ? ಏನು ಮತ್ತೆ ಎಲ್ಲಿದ್ದಾರೇನೆ ಅಂತ? ಜನರೇ ಅಂತ. ಚೆರ್ರಿನ ಮಲಗಿಸ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಬಂದೆ. ಬಟ್ ಅವನು ಏನು ಮಾಡ್ತಾನೆ ತೋರಿಸ್ತೀನಿ ಬನ್ನಿ. ಮಲಗಿಸಿ ಒಂದು 1/2 hour ಆಗಿದೆ ಅಷ್ಟೇ, ತೋರಿಸ್ತೀನಿ. ಲವ್
ಸರಿ, ನಾನು ಮಲ್ಕೊಳ್ಳೋದು ಬೇಡವಾ? ಮನೇಲಿ ಮಕ್ಕಳಿರೋದ್ರಿಂದ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ. ಆಲ್ರೆಡಿ ಸಂಜೆ ಆಗೋಯ್ತು. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಊಟಕ್ಕೆ. ಸೊ ಗಾನವ್ ಕೂಡ ಇವಾಗ ತಾನೇ ಕ್ರಿಕೆಟ್ ಮುಗಿಸ್ಕೊಂಡು ಅವ್ರ ಅಪ್ಪನ ಜೊತೆ ಮನೆಗೆ ಬಂದ. ನಾವೆಲ್ಲರೂ ರೆಡಿ ಆಗಿದ್ದೀವಿ. ಇವಾಗ ಅವನ್ನ ರೆಡಿ ಮಾಡಿ ಹೊರಡ್ಬೇಕು ಇವಾಗ ಊಟಕ್ಕೆ. ಟೈಮ್ ಇವಾಗ ಆಲ್ರೆಡಿ 8 ಆಗಿದೆ. ಊಟಕ್ಕೆ ಹೊರ್ಗಡೆನೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂತಂದರೆ ಮನೇಲಿ ಮೊನ್ನೆನೂ ಚಿಕನ್ ಮಾಡಿದ್ನ, ಮತ್ತೆ ಏನು ಚಿಕನ್ ಮಾಡೋದು ಅಂತ ಅನ್ನಿಸ್ತು. ಅದಕ್ಕೇ ಹೊರಗಡೆನೆ ಹೋಗಿ ಏನಾದರೂ ತಿನ್ಕೊಬರೋಣ ಅಂತ ಹೊರಟಿದ್ದೀವಿ. ಇಲ್ಲೇ ಚಂದ್ರಾಯಪಟ್ಟಣದಲ್ಲಿ ಗ್ರೀನ್ ಟ್ರೀಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಎಲ್ಲರೂ ರೆಡಿಯಾಗಿ ಆಯಿತು. ಚೆರಿ ಒಬ್ಬನ ರೆಡಿ ಮಾಡಬೇಕು. ಆ್ಯಂಡ್ ವೆಂಕಿ ರೆಡಿ ಆಗ್ತಾ ಇದ್ದಾನೆ. ಅವ್ನು ರೆಡಿ ಆಗೋಷ್ಟರಲ್ಲಿ ಪಾಪು ರೆಡಿ ಮಾಡಿಕೊಂಡು ಹೋಗ್ಬಿಟ್ಟು ಬರೋದು. ಮಕ್ಕಳನ್ನೆಲ್ಲ ರೆಡಿ ಮಾಡಿಬಿಟ್ಬಿಟ್ಟಿದ್ದೀನಿ. ಹಿಂಸೆ ಮಾಡ್ತವ್ರೆ. ಹೋಗೋಣ ಹೋಗೋಣ ಅಂತ ಓಡಾಡ್ತಾ ಇದ್ದಾರೆ. ಮನೆ ತುಂಬ ತೋರಿಸ್ತೀನಿ. ಎಸ್, ಇವಾಗ ಹೋಗಿ ಊಟ ಮುಗಿಸ್ಕೊಂಡು ಬರೋದು. ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ಕಾರ್ ಬೇರೆ ಇಲ್ಲ, ಕಾರ್ನ ಸರ್ವಿಸಿಗೆ ಬಿಟ್ಟಿದ್ದಾನೆ. ಸೊ ಇವಾಗ ಬೈಕಲ್ಲೇ ಹೋಗಬೇಕು. ಆ್ಯಂಡ್ ಎಲ್ಲರೂ ವೆಂಕಿಗೆ ವೆಯ್ಟಿಂಗ್. ಎಸ್, ಫೈನಲಿ ಇವಾಗ ಬಂದ್ವಿ. ಒಂದು ಆ್ಯನಿವರ್ಸರಿ ಕೂಡ ನಡೀತಾ ಇತ್ತು ನಾವು ಹೋದಾಗ. ಅದನ್ನು ನೋಡಿಕೊಂಡು ಊಟನ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ನಾನು ಬೇರೆ ನಾನ್ ವೆಜ್ ತಿನ್ನಂಗಿರಲಿಲ್ಲ, ಸ್ವಲ್ಪ ಜ್ವರ ಇತ್ತಲ್ವ. ಸೊ ಹಂಗಾಗಿ ಬಟ್ ಆದ್ರೂ ಅಲ್ಲಿ ನೋಡಿದ ಮೇಲೆ ಯಾಕೋ ತಿನ್ನಬೇಕು ಅನ್ನಿಸ್ತು. ಸೊ ಹಂಗಾಗಿ ನಾನು ಕೂಡ ಒಂದು ಕಬಾಬು ತಿಂದೆ. ಅದಾದಮೇಲೆ ಮಕ್ಕಳಿಗೆಲ್ರಿಗೂ ಗೋಬಿ ಕೂಡ ಆರ್ಡ್ರ್ ಮಾಡಿದ್ವಿ. ಅದನ್ನೆಲ್ಲ ತಿಂದ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಗಾನವಂತೂ ಏನೂ ತಿನ್ನಲಿಲ್ಲ. ನಂಗೆ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಾಯಿದ್ದ. ಸರಿ, ಮತ್ತು ಇನ್ನೇನು ಡೈಲಿ ಕೊಡಿಸಲ್ಲಲ್ವ, ಹೋಗೋದೇ ಅಪರೂಪ. ಸೊ ಹಂಗಾಗಿ ಅವನಿಗೆ ಐಸ್ ಕ್ರೀಮ್ ಕೊಡಿಸಿ ನಾನೊಂದು ಆಪಲ್ ಜ್ಯೂಸನ್ನ ತೊಗೊಂಡೆ. ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಅಲ್ಲೊಂದು ಪುಟಾಣಿ ನಾಯಿ ಮರಿ ಕೂಡ ಬಂದಿತ್ತು. ಮಕ್ಕಳು ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಇವಾಗ ಊಟ ಮುಗಿಸ್ಕೊಂಡು ಬಂದ್ವಿ. ಕರೆಂಟ್ ಬೇರೆ ಇಲ್ಲ. ಸೊ ಲಿಫ್ಟ್ ಬೇರೆ ಆಫ್ ಆಗಿದೆ. ಮೆಟ್ಲು ಹತ್ಕೊಂಡು ಹೋಗಬೇಕು. ಆ್ಯಂಡ್ ಮಳೆ ಬೇರೆ ಬರ್ತಾಯಿದೆ. ಕಾರ್ ಇರಲಿಲ್ವಾ, ಕಾರು ಶೋರೂಮ್ಗೆ ಬಿಟ್ಟಿದ್ದಾನೆ. ಗಾನವ್ ಕೈಲಿ ಫೋನ್ ಕೊಟ್ಬಿಟ್ಟು ಟಾರ್ಚರ್ ಮಾಡಿಸ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅವನು ಸರಿಯಾಗಿ ಹಿಡ್ಕೊತಾನೇ ಇಲ್ಲ. ಈಗ ನಮ್ಮನ್ನ ಬಿಟ್ಟು ಅಕ್ಕ ಮತ್ತು ಪಾಪನ ಕರ್ಕೊಬರಕ್ಕೆ ಹೋಗಿದ್ದಾನೆ. ಸೋನೆ ಮಳೆಯಲ್ಲಿ ಚೆರ್ರಿ ನಾನು ನೆನ್ಕೊಂಡೇ ಬಂದಿದ್ದೀವಿ ಇವತ್ತು. ಈಗ ಅವ್ರು ಬಂದ ತಕ್ಷಣ ಏಯ್ ಹಿಡ್ಕೊಳ್ಳೋ, ಮೆಟ್ಲು ಹತ್ಕೊಂಡು ಹೋಗೋದು. ನಾವು ಮನೆಗೆ ಬರೋಷ್ಟರಲ್ಲಿ 10 ಗಂಟೆ ಆಗಿತ್ತು. ಇವಾಗ ತಾನೇ ಮನೆಗೆ ಬಂದ್ವಿ. ಇವಾಗ ಚೆರ್ರಿಗೆ ಊಟ ಮಾಡಿಸಿ ಮತ್ತು ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸ್ಬೇಕು. ಎಸ್, ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.